ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಎಲ್ಲಿದ್ದಾರೆ? ಯಾಕವರು ಇತ್ತೀಚೆಗೆ ಹೆಚ್ಚೆಚ್ಚು ಮೌನಿ ಆಗ್ತಾ ಇದ್ದಾರೆ? ಅವರ ಬಗ್ಗೆ ಪಕ್ಷದ ನಾಯಕರು ಕೂಡ ಹೆಚ್ಚು ಪ್ರಸ್ತಾಪಿಸದೇ ಇರೋದ್ರ ಮರ್ಮ ಏನು? ಇದು ಯಡಿಯೂರಪ್ಪನವರನ್ನ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡ್ತಿರೋದ್ರ ಸೂಚನೆನಾ? ಯಡಿಯೂರಪ್ಪ ಅವರ ಅನಿವಾರ್ಯತೆ ಪಕ್ಷಕ್ಕಿಲ್ಲ ಅಂತ ಬಿಂಬಿಸಬೇಕು ಅನ್ನೋದೇ ಅವರ ಬಗ್ಗೆ ಹೆಚ್ಚು ಮಾತಾಡದೇ ಇರೋದ್ರ ಹಿಂದಿನ ಉದ್ದೇಶನಾ? ಯಡಿಯೂರಪ್ಪ ನಿಜವಾಗಿಯೂ ಇವತ್ತಿನ ಬಿಜೆಪಿಯಲ್ಲಿ ಅನಿವಾರ್ಯವಾಗಿಲ್ವಾ? ರಾಜ್ಯ ಬಿಜೆಪಿಯಲ್ಲಿ ಇತರರದ್ದೆಲ್ಲ ಒಂದು ಸ್ಥಿತಿ ಆದ್ರೆ ಹಿರಿಯ ನಾಯಕ ಯಡಿಯೂರಪ್ಪನವರದ್ದೇ ಮತ್ತೊಂದು ಸ್ಥಿತಿ ನೀವು ಗಮನಿಸಿರಬಹುದು. ಇತ್ತೀಚೆಗೆ ಹಲವಾರು ತಿಂಗಳುಗಳಿಂದ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಮೌನ ವ್ರತವನ್ನ ಹಿಡಿದಂತಿದೆ. ಬಿಜೆಪಿಯಲ್ಲಿ ಸಂಭವಿಸುತ್ತಿರುವ ಯಾವುದೇ ವಿದ್ಯಮಾನಗಳಿಗೂ ಅವರು ತೀರಾ ಪ್ರತಿಕ್ರಿಯಿಸದೇ ಇರೋದನ್ನು ಕೂಡ ಗಮನಿಸಬಹುದು. ಅಲ್ಲದೆ ಪಕ್ಷದ ಇತರ ನಾಯಕರು ಕೂಡ ಅವರ ಬಗ್ಗೆ ಹೆಚ್ಚಾಗಿ ಎಲ್ಲೂ ಮಾತಾಡ್ತಾ ಇಲ್ಲ. ಪೋಕ್ಸೋ ಪ್ರಕರಣವೊಂದು ಅವರನ್ನ ಸುತ್ತಕೊಂಡಿರೋದ್ರ ಬಗ್ಗೆ ಕೂಡ ರಾಜ್ಯ ನಾಯಕರು ಮಾತಾಡಿಲ್ಲ. ಈ ಪ್ರಕರಣದಿಂದ ಪಾರಾಗುವ ದಾರಿಯನ್ನ ಅವರು ಹುಡುಕ್ತಾನೆ ಇದ್ದಾರೆ. ಆದರೆ ಪ್ರಕರಣವನ್ನ ರದ್ದು ಮಾಡುವಂತೆ ಯಡಿಯೂರಪ್ಪ ಕೋರಿದ್ದನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಆದರೆ ಪ್ರಕರಣದಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ನೀಡಲಾಗಿದೆ. ಹಾಗಾಗಿ ಬಂಧನ ಭೀತಿಯಿಂದಂತೂ ಅವರು ಪಾರಾಗಿದ್ದಾರೆ. ಆದರೆ ಪೋಕ್ಸೋ ಪ್ರಕರಣದ ಹೊರತಾಗಿನೂ ಬಿಜೆಪಿಯಲ್ಲಿ ಯಡಿಯೂರಪ್ಪ ಇದ್ದಕ್ಕಿದ್ದಂತೆ ಅಪ್ರಸ್ತುತರಾಗ್ತಾ ಇದ್ದಾರೆ. ಹಾಗೆ ಅಪ್ರಸ್ತುತವಾಗಿ ಬಹಳ ಸಮಯಾನೇ ಆಯ್ತಾ? ಈ ಪ್ರಶ್ನೆ ಯಾಕೆ ಅಂತಂದ್ರೆ, ಯಡಿಯೂರಪ್ಪ ಅವರು ಎಲ್ಲಿ ಎನ್ನುವಂತಹ ಸನ್ನಿವೇಶ ಪಕ್ಷದಲ್ಲಿ ಮಾತ್ರವಲ್ಲ ರಾಜ್ಯ ರಾಜಕೀಯದಲ್ಲೂ ಕಾಣ್ತಾ ಇದೆ. ಒಂದ್ ಕಡೆ ಅವರ ಅಪ್ರಸ್ತುತತೆ ಕಾಣ್ತಾ ಇದ್ರೆ, ಮತ್ತೊಂದ್ ಕಡೆ ಪಕ್ಷದಲ್ಲೇ ಕೆಲವರು ಅವರ ತೇಜೋವಧಿಗೆ ಯತ್ನಿಸುತ್ತಿದ್ದಾರೆ ಅನ್ನೋ ಆರೋಪಗಳು ಇವೆ. ಯಡಿಯೂರಪ್ಪನವರ ಬಗ್ಗೆ ಹೇಳುವಾಗ ಯಾರೇ ಆದ್ರೂ ಸಾಮಾನ್ಯವಾಗಿ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು ಅನ್ನೋ ವಿಶೇಷಣ ಹಚ್ಚಿನೇ ಮಾತಾಡೋದಿದೆ. ಆದ್ರೆ ಬಿಜೆಪಿಯನ್ನ ಕಟ್ ಬೆಳೆಸಿದವರು ಯಡಿಯೂರಪ್ಪ ಮಾತ್ರನಾ ಅನ್ನೋ ಪ್ರತಿ ಸವಾಲು ಕೂಡ ಈಚಿನ ದಿನಗಳಲ್ಲಿ ಎದ್ದಿದೆ. ಭಿನ್ನಮತೀಯರಂತೂ ಯಡಿಯೂರಪ್ಪ ಅವರನ್ನ, ಅವರ ಪುತ್ರರನ್ನ, ಒಟ್ಟಾರೆ ಅವರ ಕುಟುಂಬವನ್ನೇ ವಿರೋಧಿಸಿ ಮಾತಾಡೋಕೆ ಶುರು ಮಾಡಿ ಬಹಳ ಸಮಯನೇ ಆಗಿದೆ. ಯಡಿಯೂರಪ್ಪ ಅವರನ್ನ ಪಕ್ಷದವರೇ ತೇಜೋವಧೆ ಮಾಡ್ತಾ ಇದ್ರು, ಪಕ್ಷದ ಹಿರಿಯರು ಬಾಯಿ ಮುಚ್ಚಿ ಕೂತಿದ್ದಾರೆ ಅಂತ ಅವರ ಪುತ್ರ ವಿಜೇಂದ್ರ ಅಸಮಾಧಾನ ವ್ಯಕ್ತಪಡಿಸಿರುವುದನ್ನು ಗಮನಿಸಬಹುದು. ಕಳೆದ ಉಪಚುನಾವಣೆ ಸಂದರ್ಭದಲ್ಲೂ ಯಡಿಯೂರಪ್ಪ ಅಷ್ಟಾಗಿ ತಲೆ ಕೆಡಿಸಿಕೊಂಡಂತಿರ್ಲಿಲ್ಲ. ಜೆಡಿಎಸ್ಗೆ ಚನ್ನಪಟ್ಟಣ ಬಿಟ್ಕೊಡೋ ಬಗ್ಗೆನೂ ಅವರಿಗೆ ಆಸಕ್ತಿ ಇದ್ದಂತಿರ್ಲಿಲ್ಲ. ಅಲ್ಲಿಯ ಅಭ್ಯರ್ಥಿಯನ್ನ ಜೆಡಿಎಸ್ನವರು ನಿರ್ಧರಿಸುತ್ತಾರೆ ಎಂದಷ್ಟೇ ಹೇಳಿ ತಮಗೆ ಅದರ ಬಗ್ಗೆ ಮಾತಾಡೋಕೆ ಇಷ್ಟವಿಲ್ಲ ಅನ್ನೋದನ್ನ ಸೂಚಿಸಿದ್ರು. ಈ ನಡುವೆ ಯಡಿಯೂರಪ್ಪನವರ ಬಹಿರಂಗ ತೇಜೋವಧೆ ನಡೆದಿದೆ ಮತ್ತು ಅದರ ಬಗ್ಗೆ ಹಿರಿಯ ನಾಯಕರು ಮೌನ ವಹಿಸಿದ್ದಾರೆ ಅನ್ನೋದು ಅವರ ಪುತ್ರ ವಿಜೇಂದ್ರ ಆರೋಪ. ನನ್ನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಸಹಿಸಿಕೊಳ್ತೀನಿ, ಆದ್ರೆ ಪಕ್ಷ ಕಟ್ಟಿದ ರೈತ ನಾಯಕ ಯಡಿಯೂರಪ್ಪ ಬಗ್ಗೆ ಮಾತಾಡುವಾಗ ಕೀಳು ಮಟ್ಟದ ಭಾಷೆಯನ್ನ ಪ್ರಯೋಗಿಸುತ್ತಿದ್ದಾರೆ. ಇದನ್ನ ನೋಡ್ಕೊಂಡು ಕೂರೋದು ಅಪರಾಧನೇ ಸರಿ. ಇಲ್ಲಿ ಯಾರ್ ತಪ್ಪು ಯಾರ್ ಸರಿ ಅನ್ನೋದು ಮುಖ್ಯ ಅಲ್ಲ. ಬಹಿರಂಗವಾಗಿ ತೇಜೋವಧೆ, ಅವಮಾನಕಾರಿ ಹೇಳಿಕೆಯನ್ನ ನೀಡ್ತಾ ಇದ್ರು ಪಕ್ಷದ ಹಿರಿಯರು ಸುಮ್ನಿರೋದು ದುರ್ದೈವ. ಒಮ್ಮೇನೂ ಅವರ ಬಾಯಿ ಮುಚ್ಚುವ ಕೆಲಸವಾಗಿಲ್ಲ ಅಂತ ವಿಜೇಂದ್ರ ಗುರುವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗೆ ಹೇಳುವಾಗ ಅವರು ರಾಜ್ಯದ ಕೆಲವು ನಾಯಕರ ಕುರಿತ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಅನ್ನೋದು ಸ್ಪಷ್ಟ. ಯತ್ನಾಳ್ ಥರದವರ ಭಿನ್ನಮತದ ಬಗ್ಗೆ ಕಳೆದ ಡಿಸೆಂಬರ್ನಲ್ಲಿ ಒಮ್ಮೆ ಪ್ರತಿಕ್ರಿಯಿಸಿದ ಯಡಿಯೂರಪ್ಪ ಎಲ್ಲವೂ ಸರಿ ಹೋಗತ್ತೆ ಅಂತ ಹೇಳಿದ್ರು. ಆದರೆ ಅಂಥದ್ದೇನೂ ಆಗಲಿಲ್ಲ. ಅವರ ವಿರುದ್ಧ ಹರಿಹಾಯ್ತಿದ್ದವರು ಈಗ ಅವರ ಮಗನ ವಿರುದ್ಧವೂ ಹರಿಹಾಯ್ತಿದ್ದಾರೆ. ಉಪಚುನಾವಣೆ ಸೋಲಿನ ವೇಳೆಯಲ್ಲೂ ಭಿನ್ನರು ಯಡಿಯೂರಪ್ಪ ಅವರನ್ನ ಮತ್ತೊಮ್ಮೆ ಕಟುವಾಗಿ ಟೀಕಿಸಿದ್ರು. ಉಪಚುನಾವಣೆ ಸೋಲಿಗೆ ಯಡಿಯೂರಪ್ಪ ಮತ್ತವರ ಪುತ್ರ ವ್ಯಾಮೋಹವೇ ಕಾರಣ ಅಂತ ಯತ್ನಾಳ್ ಆರೋಪಿಸಿದ್ರು. ಅದಕ್ಕೂ ಯಡಿಯೂರಪ್ಪನವರು ಪ್ರತಿಕ್ರಿಯಿಸಿರಲಿಲ್ಲ. ಯಡಿಯೂರಪ್ಪನವರು ಹೀಗೆ ಬೇರೆಯವರ ಮಾತುಗಳಲ್ಲಿ ಮಾತ್ರ ಹಾಜರಿ ಹಾಕ್ತಿದ್ದಾರೆ ಹೊರತು ಸಕ್ರಿಯ ರಾಜಕೀಯದಿಂದ ಬಹುತೇಕ ದೂರವಾಗಿದ್ದಾರೆ. ಇದು ಅವರೇ ಹಿಂದೆ ಸರಿತಿರೋದ್ರಿಂದ ಆಗಿರೋದೋ ಅಥವಾ ಹಿಂದೆ ಇರೋಕೆ ಸೂಚನೆ ಇದೆಯೋ ಗೊತ್ತಿಲ್ಲ. ಆದರೆ ಯಾರೂ ಯಡಿಯೂರಪ್ಪ ಪರವಾಗಿ ಹೆಚ್ಚು ಮಾತಾಡದೇ ಇರೋದು ಮಾತ್ರ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ವ್ಯವಸ್ಥಿತವಾಗಿ ಅವರನ್ನ ಮೂಲೆಗೆ ಸರಿಸುವ ಕೆಲಸ ಬಿಜೆಪಿಯಲ್ಲಿ ಸದ್ದಿಲ್ಲದೆ ನಡೆದಿದ್ಯಾ? ಅಂತಹ ಯತ್ನಗಳೇ ಯಡಿಯೂರಪ್ಪನವರು ಮೌನದ ಮೊರೆ ಹೋಗಿರೋದಕ್ಕೆ ಕಾರಣನಾ ಅನ್ನೋ ಅನುಮಾನಗಳೇ ಬಲವಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.